ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂಥರ ಡಿಫ್ರೆಂಟಾಗಿ ಮಸಾಲ ಮೊಟ್ಟೆ ಗ್ರೇವಿ ಮಾಡೀನಿ. ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಈ ಬ್ಯಾಸ್ಗೆ ಮುಗಿಲಕ್ಕೆ ಬಂದ ಹಿಡಿದು ಒಟ್ಟು ನಾವು ಜಾಸ್ತಿ ಈ ಚಿಕನ್ ಅಡುಗೆ ಆಗಲಿ ಅಥವಾ ಈ ತತ್ತಿ ಅಡುಗೆ ಆಗಲಿ ಮಾಡೇ ಇಲ್ಲ, ನಾವು ಮೊಟ್ಟೆ ಅಡುಗೆ ಅಲ್ಲಿ ಮಾಡೇ ಇಲ್ಲ. ಅದಕ್ಕಾಗಿ ಇವತ್ತು ಭಾಳ ದಿನ ಮೇಲೆ ಮಾಡ್ಲತ್ತೀನಿ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಮಾಡತ್ತೀನಿ ನೋಡಿರಿ. ಯಾಕಂದ್ರೆ ನಮ್ಮ ಚಿನ್ನರಿಗೂ ಸ್ವಲ್ಪ ಆದಷ್ಟು ನಾವು ಕುದಿಸಿ ಮಾಡೇ ಜಾಸ್ತಿ ಮಾಡ್ತಿರ್ತೀವಿ, ಹುರಿದು ಮಾಡೋದು ಕಡಿಮೆ ಮಾಡೋದು. ಅದಕ್ಕಾಗಿ ಸ್ವಲ್ಪ ಭಾಳ ದಿನ ಮಾಡ್ಲತ್ತೀನಿ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಾಡತ್ತೀನಿ. ಈಗ ಮೊದಲಿಗೆ ಒಂದು 7ರಿಂದ 8 ತತ್ತಿ ತೊಗೊಂಡು ಸ್ವಲ್ಪ ಕುದಿಲಾಕ ಇಟ್ಟೆ ನೋಡಿರಿ. ಕುದಿಲಿಕ್ಕೆ ಇಟ್ಟಾಗ ಈ ಕಡೆ ಸ್ವಲ್ಪ ಮಸಾಲ ಮಾಡ್ಕೋಬೇಕಲ್ಲ, ಅದಕ್ಕಾಗಿ 1-2 ಸ್ಪೂನಷ್ಟು ಧನಿಯಾ ಹಂಗದ ನಾ ಡೈರೆಕ್ಟ್ ಕೈಲಿನೇ ಹಾಕೀನಿ, ಇದು ಅಳತೆ ಮಾಡೇನು ಹಾಕಿಲ್ಲ. ಈಗ ಧನಿಯಾ ಆದ್ಮೇಲೆ ಸ್ವಲ್ಪ ಕರಿಬೇವು ಹಾಕೀನಿ, ಕರಿಬೇವು ಆದ್ಮೇಲೆ ಸ್ವಲ್ಪ ಜೀರಿಗೆ ಮೇಲೆ ಸ್ವಲ್ಪ ಚಕ್ಕೆ, ಏನು ಸ್ವಲ್ಪ ಉದ್ದ ಪ್ರಮಾಣ ಇತ್ತಲ್ಲ ಅದೇ 2-3 ಪಾರ್ಟ್ ಕಟ್ ಮಾಡ್ಕೊಂಡು ಅದು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕರಿಮೆಣಸು, ಒಂದು 3-4 ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ತಿರುಗಾಡ್ಬೇಕು ನೋಡಿರಿ. ಸ್ವಲ್ಪ ಹುರಿದಂಗೆ ಆತವ, ಇಲ್ಲಿ ಧನಿಯಾ ಗೊತ್ತಾಗಿಬಿಡ್ತದೆ, ಇವೇನು ಮೆಣ್ಸಿನ್ಕಾಯ್ದೇನು ಕಾಣಂಗಿಲ್ಲ. ಈಗ ಧನಿಯಾ ನೋಡಿರಿ ಇಲ್ಲಿ ಹುರಿದಂಗೆ ಕಾಣ್ತಿರ್ತಾವಲ್ಲ, ಇದಿಷ್ಟು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ತೋರಿಸ್ಲಾತಿನಿಲ್ಲ, ಇಷ್ಟು ಪ್ರಮಾಣ ಆದ್ರೆ ಸಾಕು. ನೋಡಿರಿ ಇಷ್ಟು ಹುರ್ಕೊಂಡಿನ. ಆದಷ್ಟು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಟು ಹುರ್ಕೋಬೇಕು, ಯಾಕಂದ್ರೆ ಒಮ್ಮೆ ನಾವು ಸ್ಪೀಡ್ ಏನಾದರೂ ಇಟ್ಟೇವೆ ಅಂದ್ರೆ ಹೊತ್ಲಕ್ಕೆ ಚಾಲು ಆಗ್ಬಿಡ್ತದೆ. ಈಗ ನೋಡಿರಿ ಕಂಪ್ಲೀಟಾಗಿ ಪೂರ್ತಿ ಪುಡಿ ಮಾಡ್ಕೊಂಡಿನಿ. ಇದು ಸ್ವಲ್ಪ ಸಣ್ಣಗೆ ಪುಡಿ ಆದ್ರೆ ಸಾಕು. ಪುಡಿ ಮಾಡಿ ಇಟ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೊಮ್ಮೆ. ಈಗ ನೋಡಿರಿ ತತ್ತಿ ಈ ಕಡೆ ಕುದಿಲಾಕತ್ತವ. ಈಗೆಲ್ಲ ಮಸಾಲಕ್ಕೆ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಸ್ವಲ್ಪ 3 ದಪ್ಪ ಪ್ರಮಾಣ ಉಳ್ಳಾಗಡ್ಡಿ ತೊಗೊಂಡಿನಿ, 1-2 ದೊಡ್ಡ ಟಮಾಟಿ ತೊಗೊಂಡಿನಿ. ಇವು ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಳತ್ತೀನಿ, ಯಾಕಂತಂದ್ರೆ ಎಣ್ಣೆ ಒಳಗೆ ನಾವು ಹುರಿತಿರ್ತದಲ್ಲ ಇವು, ಆಮೇಲೆ ಸ್ವಲ್ಪ ಮಿಕ್ಸಿ ಹಾಕೋದಿರ್ತದಲ್ಲ, ಅದಕ್ಕಾಗಿ ಇನ್ನೂ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡ್ರು ನಡೀತದೆ, ಏನು ಬಳಂಗಿಲ್ಲ. ಈಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಕಂಪ್ಲೀಟಾಗಿ ಹೋಳೋದಾಯಿತು. ಸ್ವಲ್ಪ ಕಡಾಯಿ ಒಳಗೆ ಹುರಿಲಾಯ್ತೀನಿ ಇಲ್ಲಿವು. ಪ್ರತಿ ಸಲ ಹಂಚಿನಾಗ ಹುರ್ತಿದ್ದೆ, ಈ ಸಲ ಸ್ವಲ್ಪ ಕಡಾಯಿ ಹುರಿಲಾಯ್ತೀನಿ. ಈ 3 ದಪ್ಪನ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿನಲ್ಲ, ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನು ಹುರ್ಕೋಬೇಕಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ನೋಡಿರಿ ಈಗ ಎಲ್ಲ ಹುರ್ಕೊಂಡು ತೆಗ್ದಿದ್ದಾಯಿತು. ಈಗ ಇದೇ ಕಡಾಯಿ ಒಳಗೆ ಮತ್ತು ಅವ್ರು ಉಳ್ಳಾಗಡ್ಡಿನ ಹುರಿದಿದ್ದಾದ್ಮ್ಯಾಗ ಮತ್ತು ಅದೇ ಪ್ರಮಾಣ 2 ಟಮಾಟಿನ ಕಟ್ ಮಾಡ್ಕೊಂಡಿದ್ನೆಲ್ಲ ಅದನ್ನು ಸರಿಯಾಗಿ ಸ್ವಲ್ಪ ಹುರ್ಕೊಳತ್ತೀನಿ. ಇವೆಲ್ಲ ಸ್ವಲ್ಪ ಮೆತ್ತಗಾದ್ಮ್ಯಾಗ, ಟಮಾಟಿ ಮೆತ್ತಗಾದ್ಮ್ಯಾಗ ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರೊಳಗೆ ಕುಡಿಸ್ಕೊಳತ್ತೀನಿ. ಕೊಬ್ಬರಿ ಏನು ಜಾಸ್ತಿ ಟೈಮೇ ತೊಗೊಳಂಗಿಲ್ಲ, ಸ್ವಲ್ಪದ್ರಿಗೆ ಕಲರ್ ಚೇಂಜ್ ಆಗಿಬಿಡ್ತದೆ. ಅದಕ್ಕಾಗಿ ಅದ್ರ ಜೊತೆ ಟಮಾಟಿ ಜೊತೆನೇ ಸ್ವಲ್ಪ ಇದನ್ನು ಹುರ್ಕೊಂಡು ನೋಡಿರಿ. ಈಗ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳತ್ತೀನಿ. ಆದಷ್ಟು ನಾವು ಸ್ವಲ್ಪ ಆರ್ಲಕ್ಕೆ ಬಿಟ್ಟಿದೆ, ಅದು ಬಿಸಿದು ಹಾಕೋದಕ್ಕಿಂತಲೂ ಸ್ವಲ್ಪ ಬೆಚ್ಚಗಿರ್ಲಿಕ್ಕಾಗಿ ಅಂದ್ರೆ ಸ್ವಲ್ಪ ಆರದ ಮ್ಯಾಗ ಹಾಕಿದ್ರೂ ಸ್ವಲ್ಪ ಚಲೋ ಅನಿಸ್ತು. ಈಗ ನೋಡಿರಿ ಕಂಪ್ಲೀಟಾಗಿ ತತ್ತಿ ಕುದ್ದಾವ. ಈಗ ಸ್ವಲ್ಪ ಬಿಸಿ ನೀರವಲ್ಲ ಅವು, ಅದಕ್ಕೆ ನೀರು ಹಾಕಿ ಮತ್ತು ಸ್ವಲ್ಪ ತಣ್ಣಗೆ ನೀರು ಹಾಕ್ಕೊಂಡು ನಾವು ನೀರು ಚೆಲ್ಲಿ ಮತ್ತು ತಣ್ಣಗೆ ನೀರು ಹಾಕ್ಕೊಂಡು ಈಗೆಲ್ಲ ಕಂಪ್ಲೀಟಾಗಿ ತತ್ತಿ ಸುಲಿಯೋದಾಯಿತು. ಇಲ್ಲಿ ಸ್ವಲ್ಪ ದಪ್ಪ ಪ್ರಮಾಣದ ಕಡಾಯಿ ತೊಗೊಂಡಿನಿ. ಈಗ ಇದ್ರೊಳಗೆ ಸ್ವಲ್ಪ 1-2-3 ಸ್ಪೂನಷ್ಟು ಎಣ್ಣೆ ಹಾಕಿ ಇದ್ರೊಳಗೆ ಸ್ವಲ್ಪ ಹಚ್ಚ ಖಾರದ ಪುಡಿ, ಆಮೇಲೆ ಅರಿಶಿನ ಪುಡಿ ಹಾಕ್ಲಾತ್ತೀನಿ ನೋಡಿರಿ. ಈಗ ಆಮೇಲೆ ಸ್ವಲ್ಪ ಧನಿಯಾ ಹಾಕ್ಕೊಂಡು ಸ್ವಲ್ಪ ಕೈಲಾಗ ಬಿಡಬೇಕಿದು, ಸ್ವಲ್ಪ ಇಟ್ಟು ಕೂಡಿಸ್ಕೊಳತ್ತೀನಿ, ತಿರುವಾಡ್ಲತ್ತೀನಿ ನೋಡಿರಿ. ಈಗ ಸ್ವಲ್ಪ ಇದು ಮ್ಯಾಗ ಸ್ವಲ್ಪ ಇದ್ರಾಗ ಕಾಣ್ತದಲ್ಲ, ಕುದಿಲಕತ್ತಂಗೆ ಕಾಣ್ಲಕತ್ತ ಬಳಕ ಸಣ್ಣಗೆ ಈಗ ನಾವೇನು ಸುಲ್ದೇನು ಇಟ್ಕೊಂಡಿರ್ತಿದ್ವಲ್ಲ ತತ್ತಿ, ಅವಿಷ್ಟು ಎಣ್ಣೆ ಒಳಗೆ ಈಗ ಫ್ರೈ ಮಾಡಬೇಕು. ಅದಕ್ಕಾಗಿ ನಾನು ಎಷ್ಟು ತತ್ತಿಯನ್ನು ಸುಲ್ಕೊಂಡು ಇಟ್ಕೊಂಡಿದ್ನಲ್ಲ ಇಷ್ಟು ತತ್ತಿನೂ ಇದ್ರೊಳಗೆ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ನೋಡಿರಿ. ಹಾಗೆ ತಿರುವಾಡ್ಕೊ ಅಂತ ಅಂದ್ರೆ ಸ್ವಲ್ಪ ಚಲೋ ಅನ್ನಿಸ್ತದೆ ಎಣ್ಣೆ ಒಳಗೆ. ನಾವು ಡೈರೆಕ್ಟ್ ಸಾಂಬಾರ್ನಾಗ ಹಾಕೋದಕ್ಕಿಂತಲೂ ಗ್ರೇವಿ ಒಳಗೆ ಹಾಕೋದಕ್ಕಿಂತಲೂ ಈ ಥರ ಸ್ವಲ್ಪ ಫಸ್ಟಿಗೆ ಎಣ್ಣೆಯಾಗ ಸ್ವಲ್ಪ ಜಾಸ್ತಿನೇ ಹಾಕಿಲ್ಲ ಎಣ್ಣೆ, ಅದಕ್ಕೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡ್ರು ಸ್ವಲ್ಪ ಚಲೋ ಅನ್ನಿಸ್ತದೆ ತಿನ್ನಕ್ಕೆ. ಸ್ವಲ್ಪ ಮದ್ದಿಗೆ ಕುದಿಸಿರ್ತೀವಲ್ಲ, ಫ್ರೈ ಮಾಡಿರ್ತೀವಲ್ಲ, ತಿನ್ನಕ್ಕೆ ಟೇಸ್ಟ್ ಅನ್ನಿಸ್ತದೆ ನೋಡಿರಿ. ಈಗ ಸ್ವಲ್ಪ ಈ ಥರ 1-2 ನಿಮಿಷ ಅದರ ಫ್ರೈ ಮಾಡಿದ್ರೆ ಸಾಕು. ಇದೇ ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಅದ ಅಂತೇಳಿ ಇದೇ ಎಣ್ಣೆ ಒಳಗೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಾತ್ತೀನಿ ನೋಡಿರಿ. ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಎಣ್ಣೆ ಹಾಕಿದೆ, ಅದು ವಿಡಿಯೋ ಏನು ಆಗಲಿಲ್ಲ. ಈಗ ನೋಡಿರಿ ಹಸಿ ಶುಂಠಿ ಅದೆಲ್ಲ ಹಾಕಿದ್ಮ್ಯಾಗ ಇದು ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೊಂಡಿದ್ದೆಲ್ಲ ಗ್ರೇವಿ ಇದು ಕುಡಿಸ್ಕೋಬೇಕೀಗ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದು ಎಣ್ಣೆ ಒಳಗೆ. ಈಗ ಸ್ವಲ್ಪ ಜಲ್ದಿ ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿ ನೋಡಿರಿ. ಈಗ ಉಪ್ಪು ಹಾಕ್ತೀರ ಹಾಕ್ಬೋದು, ಇಲ್ಲ ಈಗ ಸ್ವಲ್ಪ ಹಾಕಿ ಆಮೇಲೆ ನಾವು ಲಾಸ್ಟಿಗೂ ಹಾಕ್ಬೋದು, ಏನು ಪರ್ಕ್ ಬಳಂಗಿಲ್ಲ. ಇದ್ರೊಳಗೆ ಸ್ವಲ್ಪ ಅರಿಶಿನ ಹಾಕಿನಿ. ಅರಿಶಿನ ಆದ್ಮ್ಯಾಗ ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಆಯಿತು. ಮಸಾಲೆ ಖಾರ ಆದರೆ ಚಲೋ ಅನ್ನಿಸ್ತದೆ. ಈ ತತ್ತಿ ಸಾಂಬಾರು ಖಾಲಿ ಅಥವಾ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಯಾವುದೇ ಇರಲಿ, ಇವು ನಾನ್ ವೆಜ್ ಏನು ಮಾಡ್ತಿರ್ತೀವಲ್ಲ ಇದಕ್ಕೆ ಸ್ಪೆಷಲಿ ಖಾರ ಇದ್ರೆ ಚಲೋ ಅನ್ನಿಸ್ತದೆ. ಅದಕ್ಕಾಗಿ ಸ್ವಲ್ಪ ಖಾರ ಹಾಕಿ ನೋಡಿ ಜಾಸ್ತಿ ಪ್ರಮಾಣ ಇದಕ್ಕೆ. ಇದೆಲ್ಲ ಆದ್ಮ್ಯಾಗ ಸ್ವಲ್ಪ ಅದು ಗ್ರೇವಿ ಏನು ಜಾಸ್ತಿ ಉಳಿದಿತ್ತಲ್ಲ ಅದೇ ಮಿಕ್ಸಿ ಜಾರ್ ಒಳಗೆ ಮತ್ತು ಸ್ವಲ್ಪ ನೀರು ಹಾಕಿ ಮತ್ತು ಇದ್ರೊಳಗೆ ಮಿಕ್ಸ್ ಮಾಡಿದೆ ನೋಡಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಇದು ಒಂದು 5 ನಿಮಿಷ ಕುದಿಲಕ್ಕ ಬಿಡಬೇಕಿದು ಅಷ್ಟೇ ಮ್ಯಾಗ ಮುಚ್ಚಿ. ಈಗ ನೋಡಿರಿ ಹಂಗೆ ತಿರುವಾಡ್ಲಾತೀನಿ. ಇದು ಈಗ ಕುದ್ದಿದ್ದಾಯಿತು. ಕುದ್ದಿದ್ದಾದ್ಮ್ಯಾಗ ಇವನ್ ತತ್ತಿಯನ್ನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಎಣ್ಣೆ ಒಳಗೆ ಅದು ಇದ್ರೊಳಗೆ ಸರಿಯಾಗಿ ಕೂಡಿಸ್ಕೊಳತ್ತೀನಿ ನೋಡಿರಿ. ಈಗ
ಭಾಳ ಅಂದ್ರೆ ಭಾಳ ಚಂದ ಆಗ್ತದ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಪ್ರತಿಯೊಬ್ಬರಿಗೂ ಒಂದೊಂದು ಥರ ವೆರೈಟಿ ಮಾಡೋದ್ರಿಂದ ಒಂಥರ ಬಾಯಿ ಟೇಸ್ಟ್ನು ಬೇರೆ ಕೊಡ್ತಿರ್ತದಲ್ಲ. ಈಗ ನೋಡಿರಿ ಮತ್ತೆ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿದೆ ಅಂತೇಳಿ ಮತ್ತೆ ಸ್ವಲ್ಪ ನೀರು ಹಾಕಿ ಕುದಿಸ್ಲಾತೀನಿ ನೋಡಿರಿ. ಸ್ಮೆಲ್ ಅಂತೂ ಈಗ ಘಮ ಘಮ ಅಂತ ಸ್ಮೆಲ್ ಬರ್ಲತ್ತಿತ್ತು. ಭಾಳ ಅಂದ್ರೆ ಭಾಳ ಚಂದ ಆಗ್ಯದ. ಈಗ ನೋಡಿರಿ ಮತ್ತೆ ಒಂದು 5 ನಿಮಿಷ ಕುದಿಲಾಕ ಬಿಡಬೇಕು. ಇದು ಇಷ್ಟೇ. ಈಗ ನೋಡಿರಿ ಎಗ್ ಕರಿ ಮಸಾಲ ಹಾಕ್ಲಾತೀನಿ. ಇದು ಇಲ್ಲಾಂದ್ರೆ ಚಿಕನ್ ಮಸಾಲನೂ ಹಾಕ್ಬೋದು. ಈಗ ನೋಡಿರಿ ಇದು ಎಗ್ ಕರಿ ಮಸಾಲ ಏನು ಹಾಕಿದ್ನಲ್ಲ ಇದನ್ನ ಈಗ ಕುದಿಲಾತದ ಸರಿಯಾಗಿ. ಈಗ ಇದನ್ನ ಮಸಾಲ ಹಾಕ್ಕೊಳತ್ತೀನಿ. ಯಾಕಂದ್ರೆ ಸ್ವಲ್ಪ ಮ್ಯಾಗ ಗರಂ ಮಸಾಲ ಹಾಕಿದೆ. ಇದು ಎಲ್ಲ ಆದ್ಮ್ಯಾಗ ಗರಂ ಮಸಾಲ ಹಾಕಿ ಮತ್ತೆ ಇಷ್ಟು ಕೂಡಿಸ್ಕೊಳತ್ತೀನಿ. ಫೈನಲಿ ಮತ್ತೊಂದು 5 ನಿಮಿಷ ಕುದಿಲಾಕ ಬಿಟ್ಟ ಮ್ಯಾಗ ಈಗ ಸರಿಯಾಗಿ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಗಿಬಿಡ್ತದೆ ನೋಡಿರಿ. ಎಷ್ಟು ಮಸ್ತ್ ಆಗ್ಯದಂತ ನೀವೇ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತದ. ಟೇಸ್ಟ್ನು ಹಾಗೆ ಆಗ್ತದೆ. ಸೂಪರ್ ಅಂದ್ರೆ ಸೂಪರ್. ಈಗೆಲ್ಲ ಆದ್ಮ್ಯಾಗ ಫೈನಲಿ ಮ್ಯಾಗ ಮುಚ್ಚಿಬಿಡ್ತೀನಿ ನೋಡಿರಿ. ಈಗ ನೋಡಿರಿ ಆ ಕಡೆ ತತ್ತಿ ಸಾಂಬಾರು ಕುದಿಲಾಕ ಬಿಟ್ಬಿಟ್ಟಿನಿ. ಆಲ್ರೆಡಿ 5 ನಿಮಿಷ ಕುದಿಸಿನಿ. ಸುಮ್ಮ ಲೋ ಫ್ಲೇಮ್ ಒಳಗಿಟ್ಟು ಈ ಕಡೆ ಸ್ಪೆಷಲ್ ಇದ್ರೊಳಗೆ ಪುಲ್ಕ ಬೇಕಂತೇಳಿ ಪುಲ್ಕ ತಿನ್ನತ್ತಂದ್ರೆ ಮನ್ಯಾಗ ಅದಕ್ಕಾಗಿ ಪುಲ್ಕ ಮಾಡತ್ತೀನಿ ನೋಡಿರಿ. ಪುಲ್ಕ ಅಂದ್ರೆ ಭಾಳ ಚಂದ ಆಗ್ತದೆ. ಒಂದು ಜರಿ ಎಣ್ಣೆನೂ ಹಂಗೆಲ್ಲ ಮಾಡಂಗಿಲ್ಲ. ಇದಕ್ಕೆ ಡೈರೆಕ್ಟ್ ಜಲ್ದಿನೂ ಆಗ್ತದ. ಇಷ್ಟಿಷ್ಟು ಸ್ವಲ್ಪ ಮಾಡತ್ತೀನಿ. ಇನ್ನೂ ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಬೋದು. ಇಲ್ಲಿ ನೋಡಿರಿ ಇದ್ರ ಜೊತೆಗೆ ನಮ್ಮ ಮನೆ ಜಾಸ್ತಿ ಪುಲ್ಕ ಇಷ್ಟಪಡೋದ್ರಿಂದ ಅವ್ರು ಜಾಸ್ತಿ, ಯಾಕಂದ್ರೆ ಎಣ್ಣೆ ಹೆಚ್ಚಿದ ಇಷ್ಟಪಡಲ್ಲ, ಅದಕ್ಕಾಗಿ ಪುಲ್ಕ ಮಾಡತ್ತೀನಿ. ಈಗ ಒಂದು ಆಯ್ತಲ್ಲ, ಈಗ ಮತ್ತೊಂದು ಹಾಕ್ಲತ್ತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಬರ್ತಾವೆ. ಬಾಯಿಗೆ ಒಂಥರ ತಿನ್ನೋಕೆ ಟೇಸ್ಟ್ ಹಂಗೆ ಅನ್ನಿಸ್ತದೆ. ಈ ಚಪಾತಿ ಸಿಂಪಲಾಗಿ ಮಾಡ್ಬೋದು ಜಲ್ದಿ. ಈಗ ನಾವು ದೊಡ್ಡ ಪ್ರಮಾಣ ಮಾಡ್ತೀವಲ್ಲ ಆ ಚಪಾತಿಗಿಂತ ಪುಲ್ಕ ಸ್ವಲ್ಪ ಜಲ್ದಿನೇ ಆಗ್ತದೆ ಮಾಡ್ಲಿಕ್ಕೆ. ಇದು ಬಯಸ್ಲಕ್ಕೂ ಸ್ವಲ್ಪ ಜಲ್ದಿನೇ ಆಗ್ತದೆ. ಅನುಕೂಲ ಒಂಥರ ಜಲ್ದಿ ಅರ್ಜೆಂಟ್ನಾಗ ಮಾಡ್ಬೇಕಂದ್ರೂ ಆಗ ನಾರ್ಮಲ್ ಮಾಡೋದಕ್ಕಿಂತಲೂ ಇದು ಪುಲ್ಕ ಒಂಥರ ಜಲ್ದಿ ಆಗ್ತದೆ ಅಂತ ಹೇಳ್ಬೋದು. ಇದು ಈಗ ನೋಡಿರಿ ಎರಡು ಸೈಡ ಚೆಂದಾಗಿ ಬೇಯಿಸ್ಬಿಟ್ರೆ ಕಂಪ್ಲೀಟಾಗಿ ಪುಲ್ಕ ರೆಡಿ ಆಗಿಬಿಡ್ತದೆ. ಫೈನಲಿ ಇನ್ನೊಂದು ಏನತ್ತಂದ್ರೆ ನಾ ಎಲ್ಲ ಮಸಾಲ ಹೆಚ್ಚಗಳು ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿದ್ದೆಲ್ಲ ಅದು ಹಾಕಮತ್ತಿಗೆ ವಿಡಿಯೋ ಆಗಲಿಲ್ಲ. ಅದು ಗ್ರೇವಿ ಹಾಕಿದ ಬಳಿಕ ಇದು ಮಸಾಲ ಹೆಚ್ಚ ಹಾಕಿದ್ನಲ್ಲ, ಇದು ವಿಡಿಯೋ ಕರೆಕ್ಟ್ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಅದಕ್ಕೆ ಅದು ವಿಡಿಯೋ ಆಗಲಿಲ್ಲ. ಈಗ ನೋಡಿರಿ ಫೈನಲಿ ಮಸಾಲ ಮೊಟ್ಟೆ ಗ್ರೇವಿ ರೆಡಿ ಆಯ್ತು ನೋಡಿರಿ. ಎಷ್ಟು ಸೂಪರ್ ಆಗ್ಯದ ನೋಡಿರಿ. ಟೇಸ್ಟ್ನು ಒಂಥರ ಡಿಫ್ರೆಂಟ್ ಆಗ್ಯದ. ಇದು ರೊಟ್ಟಿ ಆಗಲಿ ಅಥವಾ ಚಪಾತಿ, ಪುಲ್ಕ, ಅನ್ನ ಎಲ್ಲದ್ರ ಜೊತೆನೂ ಸೂಪರ್ ಕಾಂಬಿನೇಷನ್ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ.